ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. 3 ಎಕರೆ ಜಮೀನು ತಾರೋಡಿಂದ ನಿಮಗೆ ಒಂದು 8 ಅಡಿ ಅಷ್ಟು ಮಡ್ ರೋಡ್ ಅಷ್ಟೇ. ನೀವು ನೋಡ್ತಾ ಇದ್ದೀರಾ, ಒಂದು 8 ಅಡಿಯಷ್ಟು ಮಡ್ ರೋಡ್ ಇದೆ. 3 ಎಕರೆ ಜಮೀನು, ಪ್ಯೂರ್ ರೆಡ್ ಸಾಯಿಲ್ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಒಳ್ಳೆ ಲೊಕೇಶನ್ ಇದೆ, ಒಳ್ಳೆ ನೀರಾವರಿ ಇದೆ, ಒಂದು ಶೀಟ್ಲಿ ಒಂದು ಮನೆ ಕೂಡ ಇದೆ. ಇವರು ಕಲ್ಟಿವೇಷನ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಜೋಳ ಈ ಸಲ ಹಾಕಿ ಜೋಳ ಎಲ್ಲ ತಗೊಂಡು ಅದರ ಕಡ್ಡಿ ಪ್ಲಸ್ ಅದರ ತಿರುಳು, ಅದರ ಮಧ್ಯದಲ್ಲಿ ಬರುವಂಥ ಸಂಡು ಅದು ಮಾತ್ರ ಇಟ್ಟಿದ್ದಾರೆ ಇಲ್ಲಿ. ಅದು ಕೂಡ ನಿಮಗೆ ಒಲಿ ಉಪಯೋಗಿಸೋರಿಗೆ ಆಗುತ್ತೆ. ಕಡ್ಡಿಗಳೆಲ್ಲ ಹಸಿವಾಗುತ್ತೆ ಸ್ನೇಹಿತರೆ. ಹಾಗೆ ಸ್ವಲ್ಪ ಟೀಕ್ ಮರಗಳಿದ್ದಾವೆ ನೋಡಿ, ಈ ಸೈಜ್ ಇದೆ ಟೀಕ್ ಮರಗಳು, ಸ್ವಲ್ಪ ಇದೆ ಆಯಿತಾ. ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ನೀರಂತೂ ಅದ್ಭುತವಾಗಿದೆ. ನಿಮಗೆ ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು 155 ಕಿಲೋಮೀಟ್ರು ಬೆಂಗಳೂರಿಗೆ, 85 ಕಿಲೋಮೀಟ್ರು ಮೈಸೂರಿಗೆ ಸ್ನೇಹಿತರೆ. ನಿಮಗೆ ನಾನು ಹೇಳ್ದಂಗೆ ನಿಮಗೆ ಈಗ ನೋಡಿದ್ರಿ, ಒಂದು 8 ಅಡಿ, ನೋ ಮೀಟ್ರಿಗೂ ಅಡಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. 8 ಅಡಿ ಅಷ್ಟೇ ನಿಮಗೆ ಲ್ಯಾಂಡ್ಗೆ. ಫೆನ್ಸಿಂಗ್ ಮಾಡಿದ್ದಾರೆ, 2 ಬೋರ್ ಇದೆ. ಅದರಲ್ಲಿ ಒಂದೇ ಬೋರ್ಲಿ ಇವರು ರನ್ನಿಂಗ್ ಮೂವ್ಮೆಂಟ್ ಮಾಡ್ತಿದ್ದಾರೆ. ನೀರು ಚೆನ್ನಾಗಿದೆ, 2 ಬೋರ್ನ ಅವಶ್ಯಕತೆ ಇಲ್ಲ. ಇವರು ಡ್ರಿಪ್ಪೇನು ಮಾಡಿಲ್ಲ ಸ್ನೇಹಿತರೆ. ಹಾಗೆ ಕಟ್ಟ ನೀರಾವರಿಲಿ ಬೆಳ್ಕೊಂಡಿದ್ದಾರೆ ಇವರು. ಅಂದರೆ ನೀರು ಎಷ್ಟು ಚೆನ್ನಾಗಿದೆ ಅಂತ ನೀವು ತಿಳ್ಕೊಬೋದು. ಜಾಗನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾವು ಇದೇ ಕಡೆ ಬೇರೆ ಕಡೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಅಂತೀವಿ, ಬಟ್ ಇದು ಅದಕ್ಕಿಂತ ಬ್ಯೂಟಿಫುಲ್ ಆಗಿದೆ. ನಾವು ನಮ್ಮ ಈ ಕಡೆ ಇದನ್ನು ನಾವು ಕೋಟಿ ಥರ ಇದೆ ಅಂತ ನಾವು ಒಂದು ಇದು ಮಾಡ್ತೀವಿ. ನಾವಿಲ್ಲಿ ಏನು ಬೇಕಾದ್ರೂ ಬೆಳಿಬೋದು ಸ್ನೇಹಿತರೆ. ಅಡಿಕೆ ಬೆಳಿತೀರ, ತೆಂಗು ಬೆಳಿತೀರ, ಬಾಳೆ, ದ್ರಾಕ್ಷಿ, ನೀವು ಬೆಳೆಯೋದಕ್ಕೆ ವಾತಾವರಣ ಮುಖ್ಯ. ಅಂದರೆ ನಿಮ್ಗೆ ಇಲ್ಲಿ ವಾತಾವರಣ ಅಷ್ಟು ಅದ್ಭುತವಾಗಿದೆ. ವಾತಾವರಣ ಚೆನ್ನಾಗಿದ್ದಾಗ ನಾವು ಏನೇ ಬೆಳೆ ಹಾಕಿದ್ರೂ ಚೆನ್ನಾಗಿ ಬರ್ತವೆ. ನೀರಂತೂ ಬೇಕು. ನೀರು ಬೆಟ್ಟದ್ದು ತಪ್ಪಲಾಗಿರೋದ್ರಿಂದ ನಿಮಗೆ ಇದು ನೀರು ಕೂಡ ನಿಮಗೆ ಅಷ್ಟೇ ಇರುತ್ತೆ ಸ್ನೇಹಿತರೆ, ಆಯಿತಾ. ಆಮೇಲೆ ಸ್ಟೇಟ್ ಹೈವೇ, ನಿಮಗಿದು ಸ್ಟೇಟ್ ಹೈವೇಗೆ ಇರುವಂತಹ ಒಂದು ಜಾಗ. ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ. ನೀವು ಸ್ಟಾರ್ಟಿಂಗೇ ನೋಡಿದ್ರಿ, ರೋಡ್ ಸೈಡೇ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ನಮಗೆ ಇಲ್ಲಿ ಯಾರೂ ಇಲ್ಲವಲ್ಲಪ್ಪ, ಒಬ್ಬರೇ ಹಿಂಗಿರೋದು ಅನ್ನೋದು ಭಯ ಕೂಡ ಇಲ್ಲ. ಮಣ್ಣು ಚೆನ್ನಾಗಿದೆ ನೋಡಿ, ಪ್ರತಿಯೊಂದು ಕೂಡ ಅಕ್ಕಪಕ್ಕದಲ್ಲಿ ನೋಡಿ, ಅಲ್ಲೊಂದು ಮನೆ ಕಟ್ಕೊಂಡು ಅಲ್ಲೂ ವಾಸ ಇದ್ದಾರೆ. ಈ ಶೀಟ್ ಮನೆ ಬಂದು ಇಲ್ಲಿದೆ ಸ್ನೇಹಿತರೆ. ಫೆನ್ಸಿಂಗ್ ಪೂರ ಆಗಿದೆ. ನಮಗಿಲ್ಲಿ ಏನು ಬೇಕಪ್ಪ ಇಲ್ಲಿ ಕೆಲಸ ನಮಗಿನ್ನು, ನಾವಿಲ್ಲಿ ಬಂದು ನಮಗೆ ಇಷ್ಟವಾಗಿರುವಂತಹ ಗಿಡಗಳನ್ನ ನೆಟ್ಟು ಅದಕ್ಕೆ ಒಂದು ನೀರನ್ನ ಆರೈಕೆ ಮಾಡಿಕೊಂಡ್ರೆ ಸೂಪರ್. ಅದು ನೋಡ್ಕೊಂಡು ತಿರುಗಾಡ್ಕೊಂಡಿದ್ರೆ ಸಾಕು ನಮಗೆ ಜಾಗದಲ್ಲಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯ ಆರೋಗ್ಯ ಅನ್ನೋದು ಸಿಗುತ್ತೆ. ಎಲ್ಲ ಹೇಳ್ತಾರೆ ಹೆಲ್ತು ಹ್ಯಾಪಿನೆಸ್ ಅಂತ, ಎಲ್ಲ ಇಲ್ಲಿಂದ ಬರ್ಬೇಕು ಸ್ನೇಹಿತರೆ. ನಿಜವಲ್ವೇ? ನಾವು ಈ ಥರ ಜಾಗಗಳಲ್ಲಿ ನಮ್ಮ ಶ್ರಮ, ನಮ್ಮ ಎಫೆಕ್ಟ್ ಏನಿದೆ ಅದನ್ನು ಹಾಕಿದಾಗ ನೋಡಿ, ಪ್ರತಿಯೊಂದು ಕೂಡ ನಾವು ಪಡ್ಕೋತೀವಿ. ನಾವು ಒಳ್ಳೊಳ್ಳೆ ಗಿಡ ಮರಗಳನ್ನ ಹಾಕಿದಾಗ ಏನಾಗುತ್ತೆ, ಪ್ರಕೃತಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಳೆ ವಾತಾವರಣ ತುಂಬ ಇನ್ನೂ ಫೈನಾಗಿ ಬರುತ್ತೆ. ಇಲ್ಲೆಲ್ಲ ಮಳೆ ಎಲ್ಲ ಚೆನ್ನಾಗಿ ಇದ್ದೇ ಇರುತ್ತೆ ಸ್ನೇಹಿತರೆ, ಯಾವಾಗಲೂ ಬರ್ತಾ ಇರುತ್ತೆ. ನಮ್ಮ ಈ ಕಡೆ ಮಳೆ ಬಂದಷ್ಟು ಬೇರೆ ಕಡೆ ಬರಲ್ಲ. ಮಳೆ ವಾತಾವರಣ ಅಷ್ಟು ಚೆನ್ನಾಗಿದೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನಾವು ದೂರ ಅಂದ್ಕೊಂಡು ಏನೂ ಕಳ್ಕೊಳ್ಬಾರ್ದು. ಇವತ್ತು ಪ್ರತಿಯೊಂದು ಕೂಡ ನಮಗೆ ಶ್ರಮಪಟ್ಟು ಪಡ್ಕೋಬೇಕಾದ ಅವಶ್ಯಕತೆ ತುಂಬ ಇದೆ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಎಷ್ಟೋ ಜನಗಳು ಒಳ್ಳೊಳ್ಳೆ ಭೂಮಿಗಳು ಬೇಕು ಅಂತಾರೆ. ನೀವೀಗ ನೋಡ್ತಾ ಇದ್ದೀರಾ, ಇದನ್ನು ದಯವಿಟ್ಟು ನೀವು ಶೇರ್ ಮಾಡಿದಾಗ ನಮಗೊಂದು ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.